ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಒಂದು ಕ್ವಿಕ್ ಅಪ್ಡೇಟ್, ಒಂದು 5 ಮಿನಿಟ್ಸ್ ವೀಡಿಯೋ ಇರುತ್ತೆ ಅಷ್ಟೇ, ಟಿಲ್ ದ ಎಂಡ್ ವಾಚ್ ಮಾಡಿ. ಏನಿಲ್ಲ, ಮೊದಲನೇದಾಗಿ ಕೆ ಸಿ ಇ ಟಿಯಲ್ಲಿ ಇವತ್ತು ರೌಂಡ್ 1ನಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 1ನ, ಚಾಯ್ಸ್ 2ನ, ಚಾಯ್ಸ್ 3ನ ಮಾಡಲಿಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ, 8th ಲಾಸ್ಟ್ ಡೇಟು ಚಾಯ್ಸಸ್ಗಳನ್ನು ಮಾಡಲಿಕ್ಕೆ. ಆ್ಯಂಡ್ ಚಾಯ್ಸಸ್ ಮಾಡಿದವ್ರಿಗೆ ನಾನು ಹೇಳ್ತಾ ಇರೋದು, ಚಾಯ್ಸ್ 1 ಮಾಡಿದವ್ರಿಗೆ ಹೇಳ್ತಾ ಇರೋದು, ದಯವಿಟ್ಟು ಆದಷ್ಟು ಆಫ್ಲೈನಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಚಲನಿಂದ ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಬಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಕಾಲೇಜಿಗೆ ಹೋಗಿ, ಇದು ಬೆಟರ್ ಅಂತ ನಾನು ಅಂದ್ಕೊಳ್ತೇನೆ. ಆನ್ಲೈನಲ್ಲೂ ಕೂಡ ಪೇಮೆಂಟ್ ಮಾಡ್ಬೋದು, ಬಟ್ ಇನ್ ಬಿಟ್ವೀನ್ ಎಲ್ಲೂ ಕೂಡ ಸ್ಟ್ರಕ್ ಆಗಬಾರ್ದು ಅನ್ನೋ ರೀಸನಿಂದ ನಾನು ಆನ್ಲೈನ್ಗಿಂತ ಆಫ್ಲೈನ್ ಪೇಮೆಂಟ್ ಬೆಟರ್ ಅಂತ ನಾನು ಹೇಳ್ತೇನೆ. ಯಾಕಂದರೆ KEA ವೆಬ್ಸೈಟ್ ತುಂಬ ಸ್ಲೋ ಇರುತ್ತೆ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗಳು ಅಟ್ ಅ ಟೈಮ್ ಹಿಟ್ ಕೊಡ್ತಾರೆ, ಆವಾಗ ಅದು ವೆಬ್ಸೈಟ್ ಸ್ಲೋ ಆಗ್ತಾಯಿದೆ, ಅದಕ್ಕೋಸ್ಕರ ಆಯಿತಾ. ಇನ್ನು ಚಾಯ್ಸ್ 2 ಮಾಡಿದವರು ನೆನ್ಪಿಟ್ಕೊಳ್ಳಿ, ನೀವು ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಆ್ಯಂಡ್ ಎಲ್ರಿಗೂ ಹೇಳ್ತಾ ಇರೋದು, ಚಾಯ್ಸ್ 2, ಚಾಯ್ಸ್ 3 ಲಾಸ್ಟಿಗೆ ನೀವು ಮೊಬೈಲ್ನಲ್ಲಿ ಮಾಡುವಾಗ ಲಾಸ್ಟಿಗೆ ಅದು ಏನು ತೋರಿಸ್ತಾ ಇದೆ, ಪ್ಲೀಸ್ ಟಿಕ್ ದ ಕನ್ಫರ್ಮೇಷನ್ ಬಾಕ್ಸ್ ಅಂತ ಕೇಳುತ್ತೆ. ನೋಡಿ ಸ್ಟೂಡೆಂಟ್ಸು, ನೀವು ಮೊಬೈಲ್ ಇದ್ದು ಅದು ಯೂಸರ್ ಇಂಟರ್ಫೇಸ್ ಹೇಗಿದೆ ಅಂತ ಕೇಳಿದರೆ ನಿಮಗೆ ಏನು ಚೆಕ್ ಬಾಕ್ಸ್ ಅನ್ನೋದು ಕಾಣಿಸೋದಿಲ್ಲ, ನಿಮಗೆ ಅದು ವಿಸಿಬಲ್ ಇರೋದಿಲ್ಲ. ಅದಕ್ಕೆ ಇನ್ ಕೇಸ್ ನೀವು ಮೊಬೈಲಲ್ಲಿ ಚಾಯ್ಸಸನ್ನು ಮಾಡ್ತಾಯಿದ್ರೆ ಏನು ಮಾಡಿ ಅಂತ ಕೇಳಿದರೆ, ಫಸ್ಟಿಗೆ ನಿಮ್ದೀಗ ಫಾರ್ ಎಕ್ಸಾಂಪಲ್ ಬ್ರೌಸರು ಗೂಗಲ್ ಕ್ರೋಮ್ ಆಗಿದ್ದರೆ ಇಲ್ಲಿ ನೋಡಿ, ಇದ್ರ ಮೇಲ್ಗಡೆಗೆ 3 ಡಾಟ್ಸ್ ಇರುತ್ತಲ್ಲ, ಅದರಿಂದ ಕ್ಲಿಕ್ ಮಾಡಿದರೆ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತಿದೆ ನೋಡಿ. ಡೆಸ್ಕ್ಟಾಪ್ ಸೈಟ್ ಅಂತ ಹೇಳಿದರೆ ಇದು ನಿಮಗೆ PC, ನಿಮಗೆ ಪರ್ಸ್ನಲ್ ಕಂಪ್ಯೂಟರ್ ಇದೆಯಲ್ಲ, ಆ ರೀತಿ ಅದು ನಿಮಗೆ ಯೂಸರ್ ಇಂಟರ್ಫೇಸ್ ಬರುತ್ತೆ. ಆವಾಗ ನಿಮಗೆ ಕೆಳಗಡೆ ಆ ಡೈಲಾಗ್ ಬಾಕ್ಸ್ ಕಾಣಿಸುತ್ತೆ, ಆಯಿತಾ, ಆ ಚೆಕ್ ಬಾಕ್ಸ್ ಕಾಣಿಸುತ್ತೆ. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಮುಂದೆ ಹೋದರೆ ಮಾತ್ರ ಪ್ರೊಸೀಡ್ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ, ಸರ್ ಕನ್ಫರ್ಮೇಷನ್ ಕೊಡಿ ಅಂತ ಎರರ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಏನು ಮಾಡಿ, ಆ ಸೈಟನ್ನು ಡೆಸ್ಕ್ಟಾಪ್ ಸೈಟಿಗೆ ಕನ್ವರ್ಟ್ ಮಾಡಿಕೊಂಡು ಅದಾದ ನಂತರ ಚಾಯ್ಸಸ್ ಮಾಡಿ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಚೆಕ್ ಬಾಕ್ಸು. ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಮಾತ್ರ ಅದು ಫರ್ದರ್ ಕಂಟಿನ್ಯೂ ಆಗುತ್ತೆ. ಯಾರ್ಯಾರು ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ನ ಮಾಡ್ತಾ ಇದ್ದೀರೋ ಅವರಿಗೆ, ಆಯಿತಾ, ಇದಿಷ್ಟು ಗೊತ್ತಿರಲಿ. ಆ್ಯಂಡ್ ಸಮ್ಟೈಮ್ಸ್ ಏನಾಗ್ತಾಯಿದೆ ಸ್ಟೂಡೆಂಟ್ಸ್, ಇವಾಗ ಸ್ವಲ್ಪ ಎರರ್ ಇದೆ, ಯಾವುದರಲ್ಲಿ ವೆಬ್ಸೈಟಲ್ಲಿ ಎರರ್ ಇರಲಿಕ್ಕೆ ಹೋಗಿ ಸ್ವಲ್ಪ ಸ್ಲೋ ಆಗುತ್ತೆ, ಮಿಡಲಲ್ಲಿ ಸ್ಟ್ರಕ್ ಆಗ್ತಾಯಿದೆ. ಸೊ ಡೋಂಟ್ ವರಿ, ಬಟ್ ಟಿಲ್ ಲಾಸ್ಟ್ ಡೇಟ್ ಯಾರ್ಯಾರು ಕಾಲೇಜಿಗೆ ಕನ್ಫರ್ಮೇಷನ್ ಆಗಿ ಮಾಡ್ತಾ ಇದ್ದೀರಾ, ಇನ್ ದ ಸೆನ್ಸ್ ನೀವು ಚಾಯ್ಸ್ 1ಅನ್ನು ಮಾಡ್ತಾ ಇದ್ದೀರಾ, ಮತ್ತೆ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಇವತ್ತೇ ಚಾಯ್ಸಸ್ಸನ್ನು ಮಾಡಿ, ಆದರೆ ಇವತ್ತೇ ಪೇಮೆಂಟನ್ನು ಮಾಡಿ, ಪೇಮೆಂಟ್ ಮಾಡಿಕೊಂಡು ಆದಷ್ಟು ಬೇಗ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ. ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮಗೊಂದು ಸೀಟ್ ಅಲಾಟ್ಮೆಂಟ್ ಆರ್ಡ್ರನ್ನು ಡೌನ್ಲೋಡ್ ಮಾಡ್ಕೋತಾರೆ, ಒಂದು ಕಾಲೇಜಿಗೆ ಇಟ್ಕೊಳ್ತಾರೆ, ಒಂದು ನಿಮಗೆ ಕೊಡ್ತಾರೆ. ಕೆಲವೊಂದು ಕಾಲೇಜಲ್ಲಿ ನಿಮ್ಗೆ ಕೊಡ್ತಾ ಇಲ್ಲ, ಅವ್ರು ಇಟ್ಕೊಳ್ತಾ ಇದ್ದಾರೆ, ಫೈನಾ. ಬಂದು ಮತ್ತೆ ಬೇಕಾದರೆ ಲಾಗಿನ್ ಆಗಿ ಚೆಕ್ ಮಾಡಿ ಲಾಗೌಟ್ ಮಾಡಿ, ಬಂದೆ ನೀವು ಮತ್ತೇನು ಮಾಡಲಿಕ್ಕಿಲ್ಲ. ಯಾಕಂದರೆ KEA ಡೈರೆಕ್ಟರ್ ಪ್ರಸನ್ನಕುಮಾರ್ ಸರ್ ಹೇಳಿದ ಪ್ರಕಾರ ನೀವು ಮತ್ತೆ ಬಂದು ಏನು ಮಾಡಲಿಕ್ಕಿಲ್ಲ. ಬಟ್ ಆದರೂ ಕೂಡ ಒಂದು ಟೈಮ್ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ ತಕ್ಷಣ ಬಂದು ನಿಮ್ಮದು ಆಪ್ಷನ್ ಎಂಟ್ರಿ ಪೋರ್ಟಲಿಗೆ ಬಂದು ಒಂದು ಟೈಮ್ ಲಾಗೌಟ್ ಆಗಿ, ಆಯಿತಾ. ಆ್ಯಂಡ್ ಯಾರ್ಯಾರು ಚಾಯ್ಸ್ 2, ಚಾಯ್ಸ್ 3 ಮಾಡಿದ್ದೀರಾ, ನಿಮಗೆ ಡಿಲೀಟು, ಎಡಿಟು, ರೀಆರ್ಡರ್ ಮಾಡಲಿಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಇದು ಬರಲಿಲ್ಲ, ಲಿಂಕ್ ಬಿಡಲಿಲ್ಲ ಅಂದರೆ ಅದನ್ನು ಎನೇಬಲ್ ಮಾಡಲಿಲ್ಲ, ಅದಕ್ಕೆ ಸಪ್ರೇಟ್ ಟೈಮನ್ನು ಕೊಡ್ತಾರೆ ಸ್ಟೂಡೆಂಟ್ಸು. ಅದಕ್ಕೆ ಸಪ್ರೇಟ್ ಟೈಮ್ ಯಾವಾಗ ಕೊಡ್ತಾರೆ ಸರ್, ಈಗ ನನ್ನ ಅನಿಸಿಕೆ ಪ್ರಕಾರ ಈಗ 9thವರೆಗೆ ಕಾಲೇಜಿಗೆ ಇದು ಮಾಡಲಿಕ್ಕೆ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾರ್ಯಾರು ಚಾಯ್ಸ್ 1 ಮಾಡಿರ್ತೀರ ಕಾಲೇಜಿಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದಾದ ನಂತರ ಒಂದು 2 to 3 days ನಿಮಗೆ ಎಡಿಟಿಂಗ್ ಆಪ್ಷನ್ಸ್ ಇರುತ್ತೆ. ಹೇಗೆ ಕಾಮಿಡಿಕೆಯಲ್ಲಿ ಇವಾಗ ಎಡಿಟಿಂಗ್ ಆಪ್ಷನ್ ಬಂದಿದೆ ನೋಡಿ ರೌಂಡ್ 2 ಅವರಿಗೆ, ಯಾರಿಗೆ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸಿಗೆ, ಅದೇ ಥರ KCETಯಲ್ಲೂ ಕೂಡ ನಿಮ್ಗೆ ಒಂದು 2 to 3 days ಕೊಡ್ತಾರೆ. ಆ ಡೇಸಲ್ಲಿ ನಿಮಗೆ ಇರೋ ಕಾಲೇಜನ್ನು ಆರ್ಡ್ರನ್ನು ಚೇಂಜ್ ಮಾಡ್ಬೋದು, ಬೇರೆ ಕಾಲೇಜನ್ನು ಡಿಲೀಟು ಮಾಡ್ಬೋದು, ಬೇಡದೇ ಇರೋ ಕಾಲೇಜನ್ನು ಡಿಲೀಟು ಮಾಡ್ಬೋದು, ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಸೀಟ್ ಮ್ಯಾಟ್ರಿಕ್ಸಿಗೆ ಈಗ ಸೆಕೆಂಡ್ ರೌಂಡಿಗೆ ಯಾವುದಾದ್ರೂ ಹೊಸ ಕಾಲೇಜ್ ಆ್ಯಡ್ ಆದರೆ ಆವಾಗ ಅದನ್ನು ಮಾತ್ರ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಮತ್ತೆ ಆಲ್ರೆಡಿ ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಿರೋ ಕಾಲೇಜನ್ನು ನೀವು ಆ್ಯಡ್ ಮಾಡದೇ ಇದ್ದರೆ ಇವಾಗ ಆ್ಯಡ್ ಮಾಡೋ ಆಪ್ಷನ್ಸ್ ಇಲ್ಲ ಯಾರಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ. ಓಕೆ, ಸೊ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತು ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ನಾನು ಎಲ್ರಿಗೂ ಹೇಳೋದು ಸೆಕೆಂಡ್ ರೌಂಡಿಗೆ ಹೋಗಿ, ಆಯಿತಾ. ಆಲ್ಮೋಸ್ಟ್ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ನನ್ನಲ್ಲಿರೋ ಸ್ಟೂಡೆಂಟ್ಸ್ಗಳಲ್ಲಿ ಆಲ್ಮೋಸ್ಟ್ 80 to 90% ಸ್ಟೂಡೆಂಟ್ಸ್ಗಳು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋದಕ್ಕಿಂತ ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 90% ಸ್ಟೂಡೆಂಟ್ಸ್ಗಳು ನೆಕ್ಸ್ಟ್ ರೌಂಡಿಗೆ ಹೋದರೆ, ಅಥವಾ ಒಂದು 70 to 80% ಸ್ಟೂಡೆಂಟ್ಸ್ಗಳು ಹೋದರೆ, ಅದರಲ್ಲಿ 50% ಸ್ಟೂಡೆಂಟ್ಸ್ಗಳು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿರ್ತಾರೆ. ಸ್ಟೂಡೆಂಟ್ಸ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ಮೀನಿಂಗ್ ಏನು ಅಂತ ಕೇಳಿದರೆ, ಅವರಿಗೆ ಸಿಕ್ಕಿರೋ ಕಾಲೇಜಿನ ಹೋಲ್ಡಲ್ಲಿ ಇಟ್ಕೊಂಡು ಬೆಟರ್ ಕಾಲೇಜಿಗೆ ನಾನು ಟ್ರೈ ಮಾಡ್ತೇನೆ ಅಂತ ಮೀನಿಂಗ್. ಆವಾಗ ಅದು ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಆಗೋದಿಲ್ಲ. ಅದು ಎಲ್ಲಿ ಆ್ಯಡ್ ಆಗುತ್ತೆ, ಯಾವಾಗ ಆ ಸ್ಟೂಡೆಂಟ್ಸ್ಗೆ ಪರ್ಟಿಕ್ಯುಲರ್ ರ್ಯಾಂಕ್ ಇರೋ ಸ್ಟೂಡೆಂಟಿಗೆ ಬೇರೆ ಕಾಲೇಜ್ ಅಲಾಟ್ ಆದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ಮತ್ತು ಕೋರ್ಸ್ ಇಮಿಡಿಯೇಟಾಗಿ ಸೀಟ್ ಮ್ಯಾಟ್ರಿಕ್ಸಿಗೆ ಆ್ಯಡ್ ಮಾಡ್ತಾರೆ. ಆವಾಗ ಆ ಸೀಟ್ ಅನ್ನೋದು ನೆಕ್ಸ್ಟ್ ಅದೇ ಕ್ಯಾಟಗರಿಲಿ ಬರುವಂಥ ನೆಕ್ಸ್ಟ್ ಸ್ಟೂಡೆಂಟ್ ಸಿಗುತ್ತೆ.
ಸೊ ಆವಾಗ ನೀವು ನೋಡಿ, ಇವಾಗ ಇನ್ ಕೇಸ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಇಲ್ಲದೇ ಇದ್ದರೂ ಕೂಡ ಸರ್ ಸೀಟ್ಸ್ ಎಲ್ಲ ಖಾಲಿ ಆಗಿದೆ ಅಂತೆ, ಟಾಪ್ ಕಾಲೇಜಸಲ್ಲಿ ಸೀಟೇ ಇಲ್ಲ ಅಂತೆ. ಇಲ್ಲ, ಈ ಥರ ಆಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಬೇರೆ ಇದಕ್ಕೆ ಹೋಗೋರಿದ್ದಾರೆ, ಅಂದರೆ ಮೆಡಿಕಲಿಗೆ ಹೋಗೋರಿದ್ದಾರೆ, MITಗೆ ಹೋಗೋರಿದ್ದಾರೆ, ಕಾಮಿಡಿಗೆ ಹೋಗೋರಿದ್ದಾರೆ, VITಗೆ ಹೋಗೋರಿದ್ದಾರೆ, ತುಂಬ ಇದೆ, ನಿಟ್ಟೆಗೆ ಹೋಗೋರಿದ್ದಾರೆ. ಇದೆಲ್ಲದನ್ನು ಕನ್ಸಿಡರ್ ಮಾಡಿದಾಗ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಡಿಕ್ರೀಸ್ ಆಗೋದಿಲ್ಲ. ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗೋದ್ರಿಂದ ನಿಮಗೇನು ಲಾಸ್ ಇಲ್ಲ. ಕೆಲವೊಂದು ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದರೆ, ಹಾಸ್ಟೆಲಿಗೆ ಸೀಟ್ ಸಿಗದೇ ಇರ್ಬೋದು. ಸೊ ಮೋಸ್ಟ್ ಆಫ್ ದ ಕಾಲೇಜಸ್ ಸೆಕೆಂಡ್ ರೌಂಡಲ್ಲಿ ಸ್ಟಾರ್ಟ್ ಮಾಡೋದು ತುಂಬ ಡೌಟು. ಕೆಲವೊಂದು ಯೂನಿವರ್ಸಿಟಿಗಳು ಅವರಿಗೆ ಬೇಕಾದಾಗೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಕಾಲೇಜಸ್ ವೋಂಟ್ ಸ್ಟಾರ್ಟ್ ಇನ್ ದ ಸೆಕೆಂಡ್ ರೌಂಡ್. ಸೊ ಅಟ್ಲೀಸ್ಟ್ ನೀವು ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡಿದರೆ ನಿಮಗೇನು ಲಾಸ್ ಇಲ್ಲ. ಈದರ್ ನಿಮಗೆ ಸಿಕ್ಕಿರೋ ಕಾಲೇಜ್ ಅಂತೂ ನಿಮ್ಮ ಹೋಲ್ಡಲ್ಲಿ ಇರುತ್ತೆ, ಸಿಕ್ಕಿರೋ ಕಾಲೇಜ್ ಆ್ಯಂಡ್ ಬ್ರಾಂಚು ಒಂದೇ, ಅದಕ್ಕಿಂತ ಬೆಟರ್ ಕಾಲೇಜ್ಗಳು ಸಿಗ್ಬೋದು ಅಥವಾ ಬೆಟರ್ ಬ್ರಾಂಚ್ಗಳು ಸಿಗ್ಬೋದು. ಅದಕ್ಕೋಸ್ಕರ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಥರ್ಡ್ ರೌಂಡಲ್ಲಿ ಇಫ್ ಯು ವಾಂಟ್ ಯು ಕ್ಯಾನ್ ಪಾರ್ಟಿಸಿಪೇಟ್. ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿ, ನಿಮಗೇನು ಲಾಸ್ ಇಲ್ಲ. ಆ್ಯಂಡ್ ಸೀಟ್ ಇಲ್ಲ ಅಂತ ಅಂದ್ಕೊಂಡು ಇದು ಮಾಡ್ಕೊಳ್ಬೇಡಿ. ಯಾಕಂದರೆ ಈಗ ಕಾಮಿಡಿಕೆಯಲ್ಲೂ ನೋಡಿ ಸ್ಟೂಡೆಂಟ್ಸು ತುಂಬ ಸೀಟ್ಗಳು 0 ಅಂತ ತೋರಿಸ್ತಾ ಇದೆ. ಬಟ್ ಅದೇ ನಾನು ಹೇಳಿದೆ ನೋಡಿ, ನಿಮ್ಗೆ ಈಗ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸಿಗೆ ಹೋದಾಗ, ಸಾಫ್ಟ್ವೇರ್ ವರ್ಕ್ ಆಗುವಾಗ ಇರೋವಂಥ ಸೀಟ್ಗಳನ್ನ ನೆಕ್ಸ್ಟ್ ರ್ಯಾಂಕ್ ಇರೋ ಸ್ಟೂಡೆಂಟಿಗೆ ಅಲಾಟ್ ಮಾಡಲೇಬೇಕು ಕಂಪಲ್ಸರಿ. ಆವಾಗ ಕಟ್ ಆಫ್ ರ್ಯಾಂಕ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕಷ್ಟೇ, ಆಯಿತಾ? ಸೊ ಇದಿಷ್ಟು, ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಮತ್ತೆ ಆದಷ್ಟು ಮೊಬೈಲ್ನಲ್ಲಿ ಮಾಡೋದಾದರೆ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡಿ, ಅಥವಾ ಆದಷ್ಟು ನಿಮ್ಮ ಮನೆಯಲ್ಲಿ PC ಇದ್ದರೆ, ಲ್ಯಾಪ್ಟಾಪ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ, ಏನು ಟೆನ್ಷನ್ ಇರೋದಿಲ್ಲ. ಮತ್ತೇನು ಅಂತ ಕೇಳಿದ್ರೆ ಕೆಲವೊಂದು ಟೈಮು ವೆಬ್ಸೈಟ್ ಎರರ್ ಆಗ್ತಾಯಿದೆ ಅಂತ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸದ್ಯಕ್ಕೆ ನಿಮಗೆ ರೀಆರ್ಡ್ರಿಂಗು, ಎಡಿಟು, ಡಿಲೀಟು ಎನೇಬಲ್ ಆಗಿಲ್ಲ. ಜಸ್ಟ್ ಚಾಯ್ಸಸ್ಗಳನ್ನು ಮಾಡೋದು. ಆ ಚಾಯ್ಸ್ ಇದು PDF ದಯವಿಟ್ಟು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ನಾನು ಯಾಕೆ ಇದನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳ್ತಾ ಇರೋದು ಕೇಳಿದರೆ, ಲಾಸ್ಟ್ ಟೈಮ್ ಇದೇ ಪ್ರಾಬ್ಲಮ್ ಆಗಿತ್ತು. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಿದ್ರು. ಬಟ್ ಅವ್ರು ಮಾಡಿದ್ದು ಚಾಯ್ಸಸ್ಗಳು ಮೇ ಬಿ ಸಿಸ್ಟಮ್ ಎರರ್ ಇರ್ಬೋದು ಅವ್ರ ಕಡೆಯಿಂದ, ಸರ್ವರ್ ಕಡೆಯಿಂದ. ಸೊ ಇದೇನಾಯಿತು, ಚಾಯ್ಸ್ 2 ಮಾಡಿದ್ದು ಅವರು ಏನು ಮಾಡಿದ್ದಾರೆ, ಇವರು ಚಾಯ್ಸ್ 2 ಮಾಡಿದ್ರು ಕೂಡ ಅದಲ್ಲಿ ರೆಕಾರ್ಡ್ ಆಗಲಿಲ್ಲ ಯಾವುದರಲ್ಲಿ, ಸಿಸ್ಟಮಲ್ಲಿ. ಸೊ ಇವ್ರು ಏನು ಮಾಡಿದ್ರು, ಆ ಸ್ಟೂಡೆಂಟ್ಗಳನ್ನ ಕೌನ್ಸಿಲಿಂಗಿಂದನೇ ಔಟ್ಸೈಡ್ ಹಾಕಿದ್ದಾರೆ. ಸೆಕೆಂಡ್ ರೌಂಡಿಗೆ ಹೋಗ್ತಾರೆ, ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಅಂತೇಳಿ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬರ್ತಾ ಇದ್ದಿತ್ತು. ಆಮೇಲೆ ಏನು ಮಾಡಿದ್ರು, ನನ್ನ ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ನಾನು ತೆಗೆದಿಟ್ಕೊಳ್ಳಿಕ್ಕೆ ಹೇಳಿದ್ದೆ ಪ್ರಿಂಟೌಟು. ಅದನ್ನು ತೆಗೆದಿಟ್ಕೊಂಡು ಮತ್ತೆ KE ಆಫೀಸಿಗೆ ಹೋಗಿ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮತ್ತು ಪ್ರಸನ್ನಕುಮಾರ್ ಸರ್ ಅವರೆಲ್ಲರಿಗೂ ಕೂಡ ಮಾತಾಡಿಸಿ ಸರಿಯಾಗಿತ್ತು. ಸೊ ಈ ಪ್ರಾಬ್ಲಮ್ ಅರೈಸ್ ಆಗಬಾರ್ದು. ಇದು ಅರೈಸ್ ಆದರೆ ನಿಮಗೆ ಅಟ್ಲೀಸ್ಟ್ ನಾನು ಚಾಯ್ಸಸ್ಗಳನ್ನು ಮಾಡಿದ್ದೇನೆ ಅಂತ ಹೇಳೋ ಒಂದು ಪ್ರೂಫಿಗೋಸ್ಕರ ಒಂದು ಪ್ರಿಂಟೌಟ್ ಬೇಕಾಗುತ್ತೆ. ಅಟ್ಲೀಸ್ಟ್ ಅದ್ರದ್ದು PDF ಇದು ಸಾಫ್ಟ್ ಕಾಪಿನಾದರೂ ತೆಗೆದಿಟ್ಕೊಳ್ಳಿ. ಇಫ್ ಪಾಸಿಬಲ್ ಟೇಕ್ ಅ ಪ್ರಿಂಟೌಟ್ ಆಫ್ ದ್ಯಾಟ್. ಸಾಫ್ಟ್ ಕಾಪಿ ಇದ್ದರೆ ಎನಿ ಟೈಮ್ ನೀವು ಪ್ರಿಂಟೌಟ್ ತೆಕ್ಕೊಳ್ಬೋದು. ಸರಿನಾ? ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ ಸ್ಟೂಡೆಂಟ್ಸು. ನಾಳೆ ಲಾಸ್ಟ್ ಡೇಟ್ ಆಗಿದೆ ಚಾಯ್ಸಸ್ಗಳಿಗೆ. ದಯವಿಟ್ಟು ಮತ್ತೆ ಇದು ಮಾಡಬೇಡಿ, ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಮಾಡಿ. ಇವತ್ತೇ ಮಾಡಿದರೆ ಇನ್ನೂ ಬೆಟರ್. ಚಾಯ್ಸ್ 2, ಚಾಯ್ಸ್ 3ನ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿದೆಯಾ ಇಲ್ವಾ, ಅಥವಾ ನಾನು ಇದನ್ನು ರಿಜೆಕ್ಟ್ ಮಾಡ್ತೇನೆ, ಡಿಸೈಡ್ ಮಾಡಿ ಇವತ್ತೇ ಮಾಡಿ. ಓಕೆ? ಯಾರ್ಯಾರು ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೀರಾ, ನಾಳೆವರೆಗೂ ವೆಯ್ಟ್ ಮಾಡಬೇಡಿ. ದಯವಿಟ್ಟು ಫೀಸ್ ಪೇಮೆಂಟ್ ಆದರೂ ಇವತ್ತೇ ಮಾಡಿ, ಆಯಿತಾ? ಯಾಕಂದರೆ ವೆಬ್ಸೈಟ್ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ. ನಾಳೆ ಲಾಸ್ಟ್ ಮೂಮೆಂಟಲ್ಲಿ ಮಾಡಲಿಕ್ಕೆ ಹೋಗಿ ವೆಬ್ಸೈಟ್ ವರ್ಕೇ ಆಗೋದಿಲ್ಲ. ಸುಮ್ಮನೆ ಆ ಪ್ರಾಬ್ಲಮನ್ನು ಫೇಸ್ ಮಾಡಬೇಡಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.